ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ಸಾಮಾನು ನಾನು ಪರ್ಚೇಸ್ ಮಾಡಿದ್ದೆ, ಅದನ್ನು ಯಾವ ಸಾಮಾನನ್ನು ತಗೊಂಡು ಹೋಗೋದು ಅಂತ. ಬಟ್ ಪ್ಲ್ಯಾನಲ್ಲಿ ಸ್ವಲ್ಪ ಟ್ವಿಸ್ಟ್ ಚೇಂಜ್ ಆಯಿತು. ನಾನು ಎಲ್ಲ ಸಾಮಾನನ್ನು ತಗೊಂಡು ಹೋಗೋದಿಲ್ಲ, ಯಾಕಂದರೆ ಅಲ್ಲಿಯ ಪ್ಲೇಸಿನ ವೆದರ್ ಅಷ್ಟು ಸರಿ ಇಲ್ಲ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇತ್ತು ಅಲ್ಲಿಗೆ ಹೋಗಿ ಟೆಂಟ್ ಮಾಡಿ ನಾವೇ ಅಡುಗೆಲ್ಲ ಮಾಡೋದು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಈಗಿನ ವೆದರ್ ಅಷ್ಟು ಒಳ್ಳೇದಿಲ್ಲ. ಸೊ ಹಾಗಾಗಿ ನಾವು ಟೆಂಟನ್ನು ಕ್ಯಾರಿ ಮಾಡೋದಿಲ್ಲ, ನಾವು ಅಲ್ಲೇ ಪರ್ಚೇಸ್ ಮಾಡೋದು. ಬಟ್ ಆದರೂ ಕೂಡ ನಮ್ಮ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಿಕಾಸ್ ನಾವು ಟೆಂಟ್ ಕೂಡ ನಾವು ತಗೊಂಡು ಹೋಗೋದಿಲ್ಲ, ಪ್ಲಸ್ ನಾವು ಊಟ ಕೂಡ ಅಲ್ಲೇ ಮಾಡೋದಂದ್ರೆ ಬಜೆಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಟೆಂಟ್ ಅಲ್ಲೇ ತಗೊಳ್ತೇವೆ, ಬಟ್ ಊಟದೆಲ್ಲ ನಾವು ನಮ್ಮದು ಓನ್ ಅರೇಂಜ್ಮೆಂಟ್ ಮಾಡೋದು. ಸೊ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತೇನೆ ಅಂದರೆ, ಲೈಕ್ ನಾನು ಯಾವ ರೀತಿಯಾಗಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ತೇನೆ, ಯಾವ ರೀತಿಯ ಐಟಮ್ ಎಲ್ಲ ರಿಕ್ವೈರ್ಮೆಂಟ್ ಆಗ್ಬೋದು ಅನ್ನೋದು. ಅದಕ್ಕೋಸ್ಕರ ನಾನು ನಿಮಗೆ ಬ್ಯಾಗ್ ಪ್ಯಾಕಿಂಗ್ ತೋರಿಸ್ತೇನೆ. ಸೊ ನಾನು ಇವತ್ತು ಬ್ಯಾಗ್ ತಗೊಂಡು ಹೋಗ್ತಾ ಇರೋದು ಇದು 50 ಲೀಟರ್ ಬ್ಯಾಗ್. ಓಕೆ, ನಾನು ಈ ವಿಡಿಯೋದಲ್ಲಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ತೋರಿಸ್ತೀನಿ, ಯಾವ ರೀತಿಯಾಗಿ ಬ್ಯಾಗ್ ಪ್ಯಾಕ್ ಮಾಡೋದು ಅಂತ. ಫಸ್ಟಿಗೆ ಇದು ಹೆವಿಯೆಸ್ಟ್ ಐಟಮ್ ಶೂಸ್. ಓಕೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಫುಲ್ ಆ್ಯಂಕಲ್ ಹೈ ಆ್ಯಂಕಲ್ ಶೂಸ್ ತಗೊಂಡು ಹೋದರೆ ಟ್ವಿಸ್ಟ್ ಎಲ್ಲ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಶೂಸ್ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಫಸ್ಟಿಗೆ ಶೂಸ್ ಹಾಕೊಳ್ತೇನೆ. ಬಟ್ ಈಗ ನಾನು ಕ್ಯಾರಿ ಮಾಡ್ತಾ ಇದ್ದೇನೆ ಶೂಸ್, ಬಟ್ ನಾನು ಟ್ರೆಕ್ಕಿಂಗ್ ಮಾಡುವಾಗ ನಾನು ಇದನ್ನು ಹಾಕ್ಕೊಂಡೆ ಮಾಡ್ತೇನೆ. ಸೊ ಅದಕ್ಕೋಸ್ಕರ ಇದು, ಬಟ್ ಈಗ ಮಾತ್ರ ನನಗೆ ಭಾರಿ ಆಗ್ತದೆ. ಸೊ ಐ ವಿಲ್ ಪುಟ್ ದಿಸ್ ಶೂಸ್. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದು ಲೈಕ್ ಅಲ್ಲಿ ಮಳೆ ಕೂಡ ಬರ್ಬೋದು ಮತ್ತು ಚಳಿ ಕೂಡ ಜಾಸ್ತಿ ಇರ್ಬೋದು. ನಾವು ಎರಡು ಸಿಚುವೇಶನ್ ಕೂಡ ರೆಡಿ ಆಗಿರ್ಬೇಕು. ಸೊ ಅದಕ್ಕೆ ಪ್ಲಸ್ ರೈನ್ ಕೋಟ್ ಪ್ಲಸ್ ವಿಂಟರ್ ಜಾಕೆಟ್ ಕೂಡ ತಗೊಳ್ಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಈ ಎರಡು ರೈನ್ ಕೋಟ್ ಅಂತ ತಗೊಳ್ತಾ ಇದ್ದೇನೆ. ಇದು ಡೆಕೋತ್ಲಾನಿಂದ, ಬಿಕಾಸ್ ನನಗೆ ಇದು ತುಂಬ ಈಸಿ ಆಗ್ತದೆ ಕ್ಯಾರಿ ಮಾಡಲಿಕ್ಕೆ. ಸೊ ಅದನ್ನು ಈಗ ಇದನ್ನು ತಗೊಳ್ತೇನೆ. ಆ್ಯಂಡ್ ನೆಕ್ಸ್ಟ್ ಇದೇನಂದರೆ ಸ್ನೇಹಿತರೆ, ಇದು ಆ್ಯಕ್ಚುಲಿ ನೀಡಿಲ್ಲ, ಬಟ್ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳಿಕ್ಕೆ ಈ ಜಾಕೆಟ್ ಬೇಕಾಗುತ್ತೆ ಅಂತ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡು ಹೋಗ್ತೇನೆ. ಇದೇ ಜಾಸ್ತಿ ಜಾಗ ಕನ್ಸ್ಯೂಮ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಇದು ನೆಸೆಸರಿ ಇಲ್ಲ, ಬಿಕಾಸ್ ನೀವು ಬೇರೆ ಯಾವುದಾದ್ರೂ ವಿಂಟರ್ ಜಾಕೆಟ್ ತಗೊಳ್ಬಹುದು, ಅದು ಬೆಸ್ಟ್ ನನ್ನ ಪ್ರಕಾರ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಇದೊಂದು ನನ್ನ ಹತ್ರ ಇದು ನನ್ನ ಚಳಿಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡು ಹೋಗಿದ್ದೀನಿ. ಇದು ಎರಡು ಪರ್ಪಸ್ ಎಲ್ಲ ಆಗುತ್ತೆ, ಒಂದು ಫೋಟೋ ತೆಗಿಲಿಕ್ಕೂ ಕೂಡ ಆಗುತ್ತೆ, ಪ್ಲಸ್ ಚಳಿಗೂ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಾರ್ಮಲ್ ಆಗಿ ಎಷ್ಟೇ ಸಪುರದ ನಾನು ಒಂದು ಜಾಕೆಟ್ ಅಂತ ತಗೊಳ್ತೇನೆ. ಬಿಕಾಸ್ 4-5 ಲೇಯರನ್ನು ಹಾಕೊಂಡ್ರು ಕೂಡ ನಾವು ಚಳಿಯನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಇದನ್ನು ತಗೊಳ್ತೇನೆ. ಇಲ್ಲದಿದ್ದರೆ ನೀವು ಪರ್ಟಿಕ್ಯುಲರ್ ಆಗಿ ನೀವು ವಿಂಟರ್ ಜಾಕೆಟ್ಗೆ ಚೂಸ್ ಮಾಡಿ, ಅದು ಬೆಟರ್ ಆಪ್ಷನ್ ನನ್ನ ಪ್ರಕಾರ. ಸೊ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದು ಇನ್ನರ್ ಬೇಕಾಗುತ್ತೆ. ಚಳಿ ಇರುವಾಗ ಇನ್ನರ್ ಅಂತೂ ತುಂಬ ತುಂಬ ಇಂಪಾರ್ಟೆಂಟ್. ಸೊ ಇನ್ನರ್ ಹಾಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಸ್ನೇಹಿತರೆ, ನಾನು ಫುಲ್ ಸ್ಲೀವ್ ಟಿ ಶರ್ಟ್ ತಗೊಳ್ತೇನೆ, ಯಾಕೆಂದರೆ ಅಲ್ಲಿ ಟ್ಯಾನಿಂಗ್ ಎಲ್ಲ ಆಗುತ್ತೆ. ಬಿಕಾಸ್ ದಿನದಲ್ಲಿ ಫುಲ್ ಬಿಸಿಲು ಕೂಡ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫುಲ್ ಸ್ಲೀವ್ ಟಿ ಶರ್ಟ್ ಒಂದಿರಲಿ, ಒಂದು ಫುಲ್ ಸ್ಲೀವ್ ಟಿ ಶರ್ಟ್ ತಗೊಳ್ತೇನೆ. ಸೊ ಆಲ್ಮೋಸ್ಟ್ ನನ್ನ ಬ್ಯಾಗ್ ಇದರಲ್ಲೇ ಫುಲ್ ಆಯಿತು. ಸೊ ನೆಕ್ಸ್ಟ್ ಇದು ಪ್ಯಾಂಟ್. ಆ್ಯಕ್ಚುಲಿ ಈ ಪ್ಯಾಂಟನ್ನು ನಾನು ಈಗಲೇ ಹೋಗ್ತಾ ಇರುವಾಗಲೇ ಹಾಕೊಂಡು ಹೋಗ್ತೇನೆ, ಬಿಕಾಸ್ ಅಷ್ಟೇ ನನ್ನ ಬ್ಯಾಗ್ಲಿ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ. ಸೊ ಒಂದು ಪ್ಯಾಂಟ್ ಅಂತೂ ರಿಕ್ವೈರ್ಮೆಂಟ್, ಪ್ಯಾಂಟ್ ಆ್ಯಂಡ್ ಜಾಕೆಟ್ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ನಾನು ಪ್ಯಾಕ್ ಮಾಡಿದ್ರೆ ನಾನು ತಗೊಂಡು ಹೋಗ್ತೇನೆ. ಸೊ ಎಕ್ಸ್ಟ್ರಾ ಒಂದು ಬಟ್ಟೆ ಇಟ್ಕೊಳ್ತೇನೆ, ಯಾಕಂದರೆ ಅಲ್ಲಿಗೆ ಏನಾದರೂ ನನಗೆ ಎಕ್ಸ್ಟ್ರಾ ಟೈಮ್ ಸಿಕ್ಕಿದ್ರೆ, 1 ದಿನ 2 ದಿನ ಎಕ್ಸ್ಟ್ರಾ ಟೈಮ್ ಸಿಕ್ಕಿದ್ರೆ ಮತ್ತು ಸುತ್ತಾಡಲಿಕ್ಕೋಸ್ಕರ. ಸೊ ಹಾಗಾಗಿ ಇದೊಂದು ಶರ್ಟನ್ನು ಹಾಕೊಳ್ತೇನೆ. ಆ್ಯಂಡ್ ನೆಕ್ಸ್ಟ್ ಅದೇ ಒಂದು ಬ್ಯಾಕಪ್ಪಿಗೋಸ್ಕರ ಒಂದು ಪ್ಯಾಂಟ್ ಹಾಕೊಳ್ತಾನೆ. ಸೊ ಆಲ್ಮೋಸ್ಟ್ ನಂದು ಇದೇ ಶರ್ಟೇ, ಇದು ತುಂಬ ಭಾರಿ ಆಯಿತು. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನಾನು ಶೂಸನ್ನು ತಗೊಳ್ತೇನಲ್ಲ, ಅದನ್ನ ಶೂಸನ್ನು ಹೊರಗೆ ಹಾಕ್ತೇನೆ, ಬಿಕಾಸ್ ಆವಾಗ ಅದೊಂದು ಪ್ಲಸ್ ಪಾಯಿಂಟ್. ಸೊ ಇದಿಷ್ಟು ನಂದು ಬಟ್ಟೆ. ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಬಿಕಾಸ್ ನಿಮಗೂ ಜಾಸ್ತಿ ಸಫರ್ ಆಗೋದು ಇದಿಲ್ಲದಿದ್ದರೆ ಮಾತ್ರ. ಸೊ
ಇದಿಷ್ಟು. ಈಗ ನಾವು ಮೇನ್ ಇಂಪಾರ್ಟೆಂಟ್ ನಾವು ಟಾಪಿಕ್ಗೆ ಬರುವ. ಸೊ ಅದು ನಾವು ಅಲ್ಲಿ ಹೇಗೆ ಊಟ ಮಾಡೋದು, ಹೇಗೆ ಯಾವ ರೀತಿಯಾಗಿ ಅಲ್ಲಿ ಊಟ ಮಾಡಲಿಕ್ಕೆ ಅಥವಾ ಲಂಚ್ ಡಿನ್ನರ್ ಮಾಡುವ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ಬೋದು ಅಂತ. ಫಸ್ಟ್ಗೆ ಮ್ಯಾಗಿ ಸಿಂಪಲ್ ಸ್ನೇಹಿತರೆ. ಅಲ್ಲಿ ಕೂಡ ನೀವು ಮೇಲೆ ಹೋದ್ರೂ ಕೂಡ ನಿಮ್ಗೆ ಜಾಸ್ತಿಯಾಗಿ ಊಟ ಡಿಫ್ರೆಂಟ್ ಟೈಪ್ಸ್ ಊಟ ಸಿಗೋದಿಲ್ಲ, ನಿಮಗೆ ಮ್ಯಾಗಿಯೇ ಸಿಗೋದು. ನಾನು ಲಾಸ್ಟ್ ಟ್ರಿಯುಂಡಿಗೆ ನಾನು ಟ್ರೆಕ್ಕಿಂಗ್ ಹೋಗಿದ್ದೆ, ಅಲ್ಲಿ ಕೂಡ ನನಗೆ ಒಂದು ಮ್ಯಾಗಿಗೆ 100 ರೂಪಾಯಿ ಸಿಕ್ಕಿತು. ಸೊ ಬೆಟರ್ ನಾವು ಸ್ಟವ್ ತಗೊಂಡು ಹೋಗ್ತಿದ್ದೇನೆ. ನನ್ನ ಫ್ರೆಂಡ್ ಇನ್ನೊಂದು ಬೇರೆ ಬ್ಯಾಗ್ ಕ್ಯಾರಿ ಮಾಡ್ತಿದ್ದೇನೆ, ಅದನ್ನು ಕೂಡ ಪ್ಯಾಕ್ ಮಾಡ್ಲಿಕ್ಕೆ, ಅದನ್ನು ನಾನು ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದರಲ್ಲಿ ಸ್ಟವ್ ಇಲ್ಲ, ಅವನು ಸ್ಟವ್ ಇಲ್ಲ ಕ್ಯಾರಿ ಮಾಡ್ತೇನೆ. ಸೊ ನಾನು ಈ 3 ಪ್ಯಾಕೆಟ್ ಮ್ಯಾಗಿ ಪ್ಯಾಕೆಟ್ ತಗೊಂಡು ಹೋಗ್ತೇನೆ. ಸೊ ಇದು 3 ಪ್ಯಾಕೆಟ್ ಸಫಿಷಿಯೆಂಟ್. ಮತ್ತೆ ನಾವು ಹೆಲ್ದಿ, ಬಿಕಾಸ್ ನೀವು ಹೇಳ್ಬೋದು ನಾವು ಹೆಲ್ತ್ ಕೂಡ ನಾವು ಫೋಕಸ್ ಮಾಡಬೇಕು. ನಾವು ಸುಮ್ಮನೆ ಮ್ಯಾಗಿ ಮಾತ್ರ ನಾವು ತಿಂದುಕೊಂಡು ಸರ್ವೈವ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಪ್ಲಸ್ ಅದಕ್ಕೋಸ್ಕರ ನಾನು ಪೀನಟ್ ಬಟರ್ ತಗೊಳ್ತೇನೆ. ಬ್ರೆಡ್ 2 ಪ್ಯಾಕೆಟ್ ತಗೊಂಡಿದ್ದೇನೆ. ಸೊ ಬ್ರೆಡ್ 2 ಪ್ಯಾಕೆಟ್ ತಗೊಂಡ್ರು ಕೂಡ ಒಂದು 2-3 ಸ್ಲೈಸ್ ತಗೊಂಡ್ರು ಕೂಡ ನಮ್ದು ಆರಾಮಾಗಿ ನಾವು ಅದನ್ನು ತಿನ್ಬೋದು. ಬಿಕಾಸ್ ಎಲ್ಲಿ ಹೋಗಿದ್ರು ನಾವು ನಿಂತು ಕೂಡ ಅದನ್ನು ಈಸಿಯಾಗಿ ತಿನ್ಬೋದು. ಅದಕ್ಕೆ ಎಕ್ಸ್ಟ್ರಾ ಟೈಮ್ ಆ್ಯಂಡ್ ಎಫರ್ಟ್ ಏನು ಬೇಕಾಗುದಿಲ್ಲ. ಸೊ ಅದಕ್ಕೋಸ್ಕರ ನಾನು ಪೀನಟ್ ಬಟರ್ ಮತ್ತು ಬ್ರೆಡ್ ಅಂತ ತಗೊಂಡಿದ್ದೇನೆ. ಅದಾದ ನಂತರ ಸೊ ಇದು ಮಿಲ್ಟನ್ ಇದು ಬಾಟಲ್ ಇರಲಿ. ಯಾಕೆ ಅಂದರೆ ನಮಗೆ ಅಲ್ಲಿ ಬಿಸಿನೀರು ಸಿಗೋದಿಲ್ಲ. ಅಲ್ಲಿ ಜಾಸ್ತಿ ಚಳಿ ಇರುವಾಗ ನಮಗೆ ಬಿಸಿನೀರು ರಿಕ್ವೈರ್ಮೆಂಟ್ ಆಗುತ್ತೆ. ನಾವು ಚಳಿ ಮತ್ತು ಕೋಲ್ಡ್ ವಾಟರ್ನ ಕುಡಿಲಿಕ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಒಂದು ಮಿಲ್ಟನ್ ಬಾಟಲ್ ಬೇಕು. ಸೊ ಓಕೆ, ನಾನು ನಿಮ್ಗೆ ಗೊತ್ತುಂಟು ನಾನು ಜಾಸ್ತಿಯಾಗಿ ಫಿಟ್ನೆಸ್ ಕಂಟೆಂಟನ್ನೇ ಹಾಕೋದು. ಸೊ ಇದು ನಾನು ಪ್ರೋಟೀನ್ ಶೇಕರ್ ಕೂಡ ಬೇಕು. ಅದಕ್ಕೋಸ್ಕರ ಇದೊಂದು ಸಣ್ಣದೊಂದು ಗ್ಲೂಕೋನ್ ಬಾಟಲ್ ಸಿಕ್ಕಿತ್ತು. ಅದು ಈ ಪ್ರೋಟೀನ್ ಪೌಡ್ರ್, ಮತ್ತು ಇದರಲ್ಲಿ ಏನೋ 4-5 ಸ್ಕೂಪ್ ಪ್ರೋಟೀನ್ ಇದೆ ಅಷ್ಟೇ. ಇದನ್ನು ಹಾಕೊಳ್ತೇನೆ, ಮತ್ತು ಇದನ್ನು ಕೂಡ ಹಾಕೊಳ್ಳುವ. ಸೊ ಇದು ಕೂಡ ಪೀನಟ್ಸ್ ಇದೆ, ಮತ್ತು 1 ಪ್ಯಾಕೆಟ್ ಚಾಕ್ಲೇಟ್ ಇದೆ, ಮತ್ತು ಇದು ಪ್ರೋಟೀನ್ ಬಾರ್ ಇದೆ. ಸೊ ಇದನ್ನೆಲ್ಲ ಹಾಕೊಳ್ಳುವ. ಮತ್ತೆ ಇದು ಹಾಲು ಸ್ನೇಹಿತರೆ, ಇದು ಟೋನ್ಡ್ ಹಾಲು. ಇದು ಏನು ಹಾಲಾಗುದಿಲ್ಲ, 4-5 ದಿನ ಕೂಡ ಹಾಲಾಗುದಿಲ್ಲ, ಅಮೂಲ್ಯ ಅವರದು. ಸೊ ಇದನ್ನು ನಾವು 2 ಪ್ಯಾಕೆಟ್ ಕ್ಯಾರಿ ಮಾಡ್ತೇನೆ. ಅಲ್ಲಿ ಚಾಯ್ ಮಾಡ್ಬೋದು, ಕಾಫಿ ಮಾಡ್ಬೋದು. ನಾನು ಹೇಳುದು ಬಿಕಾಸ್ ಯಾಕೆ ನಾವು ಹೇಳುದಂದ್ರೆ, ಬಿಕಾಸ್ ಅಲ್ಲಿ ಒಂದು ಸಿಂಪಲ್ ಒಂದು ಕಪ್ ಚಾಯ್ ಕೂಡ ನಿಮ್ಗೆ 50 ರೂಪಾಯಿ 50-60 ರೂಪಾಯಿ ಅವರೇಜ್ ಇರುತ್ತೆ, ಕಮ್ಮಿ ಅಂದ್ರೆ ಅಷ್ಟಿರುತ್ತೆ. ಸೊ ಅದಕ್ಕೋಸ್ಕರ ಸುಮ್ಮನೆ ನಾನು ಬಜೆಟ್ ಫ್ರೆಂಡ್ಲಿ ನಾನು ಟ್ರಾವೆಲ್ ಮಾಡೋದು. ಸೊ ಆ್ಯಕ್ಚುಲಿ ಓವರ್ ಸ್ಪೆಂಡ್ ಮಾಡಿ ಏನು ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ನಾವು ಮಿನಿಮೈಸ್ ಮಾಡ್ಬೋದು, ಹಣ ಸೇವ್ ಮಾಡ್ಬೋದು, ಅಲ್ಲಿ ನಾವು ಫೋಕಸ್ ಇರುತ್ತೆ. ಸೊ ಅದಾದ ನಂತರ ಓಕೆ, ಫಸ್ಟ್ ಓಕೆ ಇದಿಷ್ಟು. ಮತ್ತೆ ಪ್ರೋಟೀನ್ ಇದೆರಡು ಹಾಲು, ಹಾಲಿದೆ. ಐಟಮ್ ನಾವು ತಗೊಳ್ಳೇಬೇಕು. ಈಗ ನಾನೀಗ ರೆಡಿಯಾಗಿದ್ದೇನೆ. ಸೊ ಬಟ್ ಆದರೂ ಕೂಡ ನಾನು ಸಮ್ಮರೈಸ್ ಮಾಡ್ತೇನೆ. ಯಾವ್ಯಾವ ಮೇಯ್ನ್ ಬೇಸಿಕ್ ಒಂದು ಶೂಸ್ ಬೇಕು, ಮತ್ತು ಅದ ನಂತರ ಟ್ರೆಕ್ಕಿಂಗ್ ಪ್ಯಾಂಟ್, ಮತ್ತು ಗ್ಲೌಸ್ ನಿಮ್ಮ ಹತ್ರ ಇರಲಿ, ಮತ್ತು ಜಾಕೆಟ್ ಇರಲಿ, ಅದಾದ ನಂತರ ಕ್ಯಾಪ್ಸ್ ಇರಲಿ ಮೇಯ್ನಾಗಿ, ಮತ್ತು ಟ್ಯಾಬ್ಲೆಟ್ಸ್ ತಗೊಳ್ಳಿ, 1-2 ಟ್ಯಾಬ್ಲೆಟ್ಸ್ ತಗೊಳ್ಳಿ, ಪ್ಯಾರಾಸಿಟಮಲ್, ಅದಾದ ನಂತರ ಪೇನ್ ಕಿಲ್ಲರ್ಸ್ ಎಲ್ಲ ತಗೊಳ್ಳಿ, ಬಿಕಾಸ್ ಇದು ಹೆಲ್ಪ್ ಆಗುತ್ತೆ ಚಳಿಯಲ್ಲಿ. ಮತ್ತು ಪವರ್ ಬ್ಯಾಂಕ್, ಅದಾದ ನಂತರ ಚಾರ್ಜರ್ ತಗೊಳ್ಳಿ. ಸೊ ಇದೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದಿಷ್ಟೇ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನಾನು ಕೇದಾರ್ನಾಥ್ಗೆ ಹೋಗುವಾಗ ವೀಡಿಯೋಸ್ ಎಲ್ಲ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.